ಮಾಡ್ತೀನಿ ಅಂದರೆ ಚಿಕನ್ನು ನೀವು ಮಾಡಿರಲ್ಲ ನನ್ನ ಮೇಲೆ ಹಣೆ ಇಟ್ಟು ಮತ್ತು ಕಾಲ್ ಪುಡಿ ಧನಿಯಾ ಪುಡಿ ಅಷ್ಟೇ ತಾನೇ ಹಾಕ್ಬೇಕು ಮತ್ತೇನು ಹಾಕ್ಬೇಕು ಅಡ ಗೈಸ್ ಉಪ್ಪು ಇಲ್ಲ ಐತೆ ನಾನು ಉಪ್ಪು ಅಂದ್ಬಿಟ್ಟು ಸೋಡಾ ಎತ್ಕೊಂಡ್ಬಿಟ್ಟಿದ್ದೆ ಈಗ ಕರಿಬೇವು ಸೊಪ್ಪು ಐತೆ ಕೊತ್ತಂಬರಿ ಐತೆ ಮಾಡಿ ಇದೆಲ್ಲ ತೊಳ್ಬಿಟ್ಟು ಇಕ್ಬೇಕು ಇಲ್ಲಾಂದ್ರೆ ನಮ್ಮ ಅಮ್ಮ ಬಂದ್ಬಿಟ್ಟು ನಾನು ಅಷ್ಟೇ ಆಮೇಲೆ ಜಡ್ಜ್ ಬಿಡ್ತಾರೆ ಇದ್ರಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಇತ್ತು ಆ ಪ್ಲೇಸಲ್ಲಿ ಇಡಬೇಕು ಅಲ್ಲಿ ಇಲ್ಲಿ ಇಟ್ಟರೆ ಆಮೇಲೆ ನಾನು ಮಾಡಿದ್ದೀನಿ ಅಂತ ಬಿಲ್ಡಪ್ ತೊಗೊತಿಲ್ಲ ಸೀರಿಯಸ್ ಆಗಿ ಚೆನ್ನಾಗೈತೆ ಎಲ್ಲರಿಗೂ ಒಂದೊಂದು ಪೀಸ್ ಪಾರ್ಸಲ್ ಹೋಗ್ಬಿಡ್ತೀನಿ ಅವಾಗ ನಂಬ್ತೀರಾ ಬಾಯಲ್ಲಿ ನೀರು ಬರ್ತೈತೆ ಹೊಟ್ಟೆ ಬರ ಎಸಿತೈತೆ ಹಲೋ ಗೈಸ್ ನಮಸ್ಕಾರ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತಿನ ಬ್ಲಾಗ್ ಏನಂದರೆ ಮನೇಲಿ ಯಾರೂ ಇಲ್ಲ ಎಲ್ಲ ಊರಿಗೆ ಹೋಗೋರೆ ಬೆಳಗ್ಗೆನೆ ನನಗಂತೂ ಬೇಜಾನ ಹೊಟ್ಟೆ ಎಸಿತೈತೆ ಕುಕ್ಕಿಂಗಲ್ಲಂತೂ ಝೀರೋ ನಾಲೆಜು ಯಾರಾದರೂ ಮಾಡಿಕೊಟ್ರೆ ತಿನ್ನೋದು ಮಾತ್ರ ಗೊತ್ತು ನೋಡಿ ಗೈಸ್ ಬೆಳಗ್ಗೆ ನಮ್ಮಮ್ಮ 4 ಚಪಾತಿ ಮಾಡೋದು ಹಂಗೆ ಐತೆ 4-5 ಚಪಾತಿ ಐತೆ ಅದು ಬಿಟ್ಟರೆ ರೈಸ್ ಮಾಡೋಕ್ಕೆ ಹೇಳಿದೆ ರೈಸ್ ಹಂಗೆ ಐತೆ ಓಕೆನಾ ಅದಕ್ಕೆ ನಾನೇನು ಮಾಡಿದೆ ಮುಸ್ಲಾನೆ ಹಾಕಕ್ಕೆ ಬರ್ತೀರಾ ಹಿಂಗೆ 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 ಹೆಂಗೆ ಸಾಕೋದಿದು ಗೈಸ್ 5 ಚಪಾತಿ ಐತೆ ಮತ್ತು ರೈಸ್ ಐತೆ ರೈಸ್ ಬೇಕಾದ್ರೆ ಬೆಳಗ್ಗೆ ಇರುತ್ತಾ ಇರೋಲ್ಲ ಗೊತ್ತಿಲ್ಲ ಬೆಳಗ್ಗೆ ಚಿತ್ರಾನ್ನ ಏನಾದರೂ ಮಾಡ್ಕೊಬೋದು ಅದು ಮಾಡೋಕ್ಕೆ ಬರಲ್ಲ ಇವಾಗ ಚಪಾತಿಗೆ ಏನಾದರೂ ಮಾಡ್ಕೊಬೇಕಲ್ಲ ಅಂದ್ಬಿಟ್ಟು ಹೋಗಿ ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಬಂದಿದ್ದೀನಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ರೀ ಗೈಸ್ ಬೆಳಗ್ಗೆ 5 ಚಪಾತಿ ಮಾಡಿರೋದು ಹಂಗೆ ಐತೆ ನನಗೋಸ್ಕರ ಮಾಡಿರೋದು ಮತ್ತು ರೈಸ್ ಐತೆ ರೈಸ್ ಬೇಕಾದ್ರೆ ನಾಳೆ ಬೆಳಗ್ಗೆ ಚಿತ್ರಾನ್ನ ಪುಳಿಯೋಗರೆ ಮಾಡ್ಕೊಬೋದು ಅದಕ್ಕೋಸ್ಕರ ನಾನೇನು ಮಾಡಿದೆ ಅರ್ಧ ಕೆಜಿ ಚಿಕನ್ ತೊಗೊಂಬಂದ್ಬಿಟ್ಟು ಕ್ಲೀನಾಗಿ 5 ಸಲ ತೊಳ್ಕೊಂಡಿದ್ದೀನಿ ಮತ್ತು ಇದೆಲ್ಲ ಮಸಾಲ ಮತ್ತು ಟೊಮೊಟೊ ಹಾಕ್ತಾರೆ ಇಲ್ಲೋ ಗೊತ್ತಿಲ್ಲ ಕೊತ್ತಂಬರಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಕೊಂಡಿದ್ದೀನಿ ನಿಮ್ಮನ್ನು ತಡೆದಿರುವವರು ಯಾರು ಗೈಸ್ ನಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು ಕೇಳಿದೆ ಇದು ಏನು ಮಾಡಬೇಕು ಅಂದ್ಬಿಟ್ಟು ಅವ್ರು ಹೇಳ್ತಾಯಿದ್ರು ನಾನೇ ದೊಡ್ಡ ಹೀರೋ ಥರ ನಂಗೆ ಬರುತ್ತೆ ಯೂಟ್ಯೂಬಲ್ಲಿ ನೋಡಿ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಬಿಲ್ಡಪ್ ತೊಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟೆ ಅದಕ್ಕೆ ಇವಾಗ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಏನು ಹಾಕಬೇಕು ಅಂತ ಅದಕ್ಕೆ ಮೊದಲು ಬಾಂಡ್ಲಿ ತೊಗೊಂಡಿದ್ದೀನಿ ಅಯ್ಯೋ ಮೊದಲು ಗ್ಯಾಸ್ ಆನ್ ಮಾಡಿರ್ತಾನೆ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಡ್ತೀನಿ ಒನ್ ಸೆಕೆಂಡ್ ಗೈಸ್ ಬಾಂಡ್ಲಿ ಇಡ್ತಾ ಇದ್ದೀನಿ ಗ್ಯಾಸ್ ಮೇಲೆ ಈಗ ಮತ್ತೇನು ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಬೇಕು ಮೊದಲು ಎಣ್ಣೆ ಹಾಕ್ಕೊಬೇಕು ತಾನೆ ನೀರು ಹಾಕ್ಬೇಕಾ ನೀರು ಹಾಕ್ಬೇಕಾ ಎಣ್ಣೆ ಹಾಕ್ಬೇಕಾ ಗೈಸ್ ಎಣ್ಣೆನೇ ತಾನೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ಅರ್ಧ ಕೆ ಜಿ ಚಿಕನ್ಗೆ 2 ಸ್ಪೂನ್ ಹಾಕಿದ್ರೆ ಸಾಕಾ 2 ಸ್ಪೂನ್ ಹಾಕ್ತಾಯಿ ಇನ್ನೊಂದು 3 ಸ್ಪೂನ್ ಹಾಕ್ತಾಯಿನಿ 3 ಸ್ಪೂನ್ ಇಲ್ಲ ಒಂಚೂರು ಹಾಕ್ತೀನಿ ಎಣ್ಣೆ ಹಾಕಾಯ್ತು ಅಯ್ಯೋ ಕ್ಲೋಸ್ ಆಗ್ತಿಲ್ಲ ನಾನು ಮಾಡೋ ಅಡುಗೆ ತಿನ್ಬಿಟ್ಟು ನಾನೇ ಸತ್ತೋಗ್ಬೇಕಷ್ಟೆ ಗೈಸ್ ಇದೆಲ್ಲ ಒಟ್ಟಿಗೆ ಹಾಕ್ತಾಯಿನಿ ಟೊಮೊಟೊ ಮೆಣಸಿನ್ಕಾಯಿ ಈರುಳ್ಳಿ 3 ಒಟ್ಟಿಗೆ ಹಾಕ್ತಾಯಿನಿ ಇವಾಗಲೇ ಹಾಕ್ಬೇಕು ತಾನೆ ಎಣ್ಣೆ ಕಾಯ್ದ ಮೇಲೆ ಹಾಕ್ಬೇಕಾ ಕಾಯುತ್ತೆ ತಾನೆ ಹಾಕ್ಮೇಲೆ ಗೈಸ್ ಅದು ಹಾಕಾಯ್ತು ಸಲ್ಲಾಡ್ಬೇಕಲ್ಲ ಸಲ್ಲಾಡ್ ಬಿಸಿ ಐತೆ ಬಾಡಿನ ಹಿಂಕೆ ಮುಂಚೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ಈಗ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ರೋಸ್ಟ್ ಆಗ್ಬೇಕು ತಾನೆ ರೋಸ್ಟ್ ಆಗ್ತೈತೆ ಗೈಸ್ ನೆಕ್ಸ್ಟ್ ಏನು ಹಾಕಬೇಕು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಮಾಡ್ಕೊಂಡು ಜಾಸ್ತಿ ಜಜ್ಜಿಲ್ಲ ಅರ್ಧ ಜಜ್ಜಿ ಇದೆ ಚೆನ್ನಾಗಿರುತ್ತಾ ಗೊತ್ತಿಲ್ಲ ಇದು ರೋಸ್ಟ್ ಆದ್ಮೇಲೆ ಹಾಕ್ಬೇಕು ತಾನೆ ಇನ್ನು ವೆಯ್ಟ್ ಮಾಡಿ ಹಾಕ್ತೀನಿ ನಾನು ಚೆನ್ನಾಗೇ ಮಾಡ್ತೀನಿ ಗೈಸ್ ನಂಗೆ ಗೊತ್ತಿಲ್ಲ ನನ್ನ ಒಳಗಡೆ ಒಂದು ಕುಕಿಂಗ್ ಟ್ಯಾಲೆಂಟ್ ಐತೆ
ಅದು ಆಚೆ ಬರಬೇಕಂದ್ರೆ ನಾನು ಏನಾದರೂ ಒಂದು ಟ್ರೈ ಮಾಡ್ತಾ ಇರಬೇಕು. ನೋಡಿ ಮಾಡ್ತೀನಿ ಅಂದರೆ ಚಿಕನ್ನು ನೀವು ಮಾಡಿರಲ್ಲ. ನನ್ ಮೇಲೆ ಹಣೆ ಇಟ್ಟಳು. ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ, ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತೂರಿ ಬೀಜ ಸಾರ್ಗ ಸೊಪ್ಪು ನೀವಿಬ್ರು ಮಾಡು ತಪ್ಪು. ಗಿಲ್ಲಿ 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 ಏನೇ ದಬಾಕಿದ್ಯಾ ಗಿಲ್ಲಿ ಒಳಗಡೆ ಬಕೆಟ್ ಹಾಕಿದ್ದೀನಿ. ಗಿಲ್ಲಿ 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 ಅಂತಾರೆ ನಿಂಗೆ ಸುಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ಓಕೆ ಗೈಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಬಟ್ ಏನಂದರೆ ಅದು ಜಾಸ್ತಿ ಪುಡಿ ಆಗಿಲ್ಲ, ಅಂದರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಥರ ಎಲ್ಲ ಆಗಿಲ್ಲ. ಸ್ವಲ್ಪ ಮೇಲೆ ಗಟ್ಟಿ ಐತೆ, ಗೊತ್ತಿಲ್ಲ ಚೆನ್ನಾಗಿರುತ್ತೋ ಇಲ್ವೋ, ನನಗಂತೂ ಗೊತ್ತಿಲ್ಲ. ಇವಾಗ 2 ನಿಮಿಷ ಆದಮೇಲೆ ಚಿಕನ್ ಹಾಕ್ಕೊಬೇಕಲ್ವಾ. ಚಿಕನ್ ನಾನು ಚೆನ್ನಾಗಿ ತೊಳೆದು ರೆಡಿ ಮಾಡಿದ್ದೀನಿ. ಮೂಳೆ ಪೀಸ್ ಹಾಕ್ಸ್ಕೊಂಬಂದಿದ್ದೀನಿ, ಅಂದರೆ ಎಲ್ಲ ಮೂಳೆ ಪೀಸ್ಗಳೇ, ಯಾಕಂದರೆ ಮೂಳೆ ಪೀಸ್ ಇಷ್ಟ ಆಗೋದು. ಹೀಗೆ ಏನೇನು ಈಸಿ ಐತೆ ಗೈಸ್, ಮಾಡ್ಬೋದು ಆರಾಮಾಗಿ. ಈಗ ತೊಳೆದಿರೋ ಚಿಕನ್ನ ಹಾಕ್ಕೊಂತ ಇದ್ದೀನಿ. ಚಿಕನ್ ಹಾಕಾಯ್ತು. ಈಗ ಧನಿಯಾ ಪೌಡ್ರು ಮತ್ತು ಕಾಲ್ ಪುಡಿ, ಧನಿಯಾ ಪುಡಿ ಅಷ್ಟೇ ತಾನೇ ಹಾಕಬೇಕು, ಮತ್ತೆ ಹಾಕಬೇಕು. ಗೈಸ್ 2 ಹಾಕಿದ್ದೀನಿ. ಖಾರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಮೆಣಸಿನ್ಕಾಯಿ ಏನು ಹಾಕಿದ್ದೀನಿ ಅದಕ್ಕೆ. ಮತ್ತೆ ಉಪ್ಪು ಹಾಕ್ಬೇಕಲ್ವಾ, ಉಪ್ಪು ಗೈಸ್ ಉಪ್ಪು ಇಲ್ಲ ಐತೆ. ನಾನು ಉಪ್ಪು ಅಂದ್ಬಿಟ್ಟು ಸೋಡಾ ಎತ್ಕೊಂಡ್ಬಿಟ್ಟಿದ್ದೆ. ಈಗ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ತೀನಿ, ಬೇಕಾದ್ರೆ ಹಾಕೊಂಬೋದು. ಓಕೆ ಹಾಕಿ ಹಲ್ಲಾಸ್ತಾನೆ. ಇವಾಗ ಚಿಕನ್ ಮಸಾಲ ಒಂದು ಅರ್ಧ ಹಾಕ್ತೀನಿ. ಇದರಲ್ಲಿ ಚಿಕನ್ ಮಸಾಲ ಬೇರೆ ಐತೆ, ನೋಡಿಲ್ಲ ನಾನು, ಅಲ್ಲಿ ಇಟ್ಟು ಅರ್ಧ ಹಾಕ್ತೀನಿ. ಹಾಕ್ಲಾ ಅದೇ ಸಾಕಾ ಮಸಾಲ? ಹಾಕ್ಲಾ ಬೇಡವಾ ಅನಿಸ್ತಾ ಇದ್ದೆ, ಹಾಕ್ತಾಯಿನಿ. ಗೈಸ್ ಕರಿಬೇವು ಸೊಪ್ಪು ಐತೆ, ಕರಿಬೇವು ಸೊಪ್ಪು, ಕೊತ್ತಂಬರಿ ಐತೆ, ಅದು ಲಾಸ್ಟಲ್ಲಿ ಹಾಕ್ಬೇಕಲ್ವಾ, ಅದಕ್ಕೆ ಅದ್ರ ಮೇಲೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀರು ಹಾಕ್ಬೇಕು ಅನ್ಸುತ್ತೆ ತಾನೇ, ನೀರು ಹಾಕ್ತೀನಿ ಸ್ವಲ್ಪ. ಇಷ್ಟ ಹಾಕ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲಾಡ್ಸು ಬಾಡಿನ ಹಿಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ಕ್ಲೋಸ್ ಮಾಡಿದ್ದೀನಿ. ಏನೇನು ಯೂಸ್ ಮಾಡಿದ್ದೀನಿ ಇದೆಲ್ಲ ತೊಳ್ಬಿಟ್ಟು ಇಕ್ಬೇಕು, ಇಲ್ಲಾಂದ್ರೆ ನಮ್ಮ ಅಮ್ಮ ಬಂದ್ಬಿಟ್ಟು ನಾನು ಅಷ್ಟೇ ಆಮೇಲೆ ಜಡ್ಜ್ ಬಿಡ್ತಾರೆ ಇದರಲ್ಲೇ. ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಇತ್ತೋ ಆ ಪ್ಲೇಸಲ್ಲಿ ಇಡಬೇಕು. ಅಲ್ಲಿ ಇಲ್ಲಿ ಇಟ್ಟರೆ ಆಮೇಲೆ 5 ನಿಮಿಷ ಬಿಡಬೇಕಾ? ಅದು ಇವಾಗ ರೋಸ್ಟ್ ಆಗುತ್ತೆ. 5 ನಿಮಿಷ ಏನು ಮಾಡೋದು ನಾನೀಗ ನಿಂತ್ಕೊಂಡಿದ್ದೆ. 20 minutes later. ಫುಲ್ ಡ್ರೈ ಆಗ್ಬಿಟ್ಟೈತೆ. ತೋರಿಸ್ತೀನಿ ಹೆಂಗಾಗೈತೆ ನೋಡ್ರಿ, ಹೆಂಗಾಗೈತೆ. ಬೆಂದೈತಾ ಗೈಸ್? ಬೆಂದೈತಲ್ಲ ಗೊತ್ತಿಲ್ಲ, ನೋಡಿ. ಪೀಸ್ ಹಿಂಗಾಗೈತೆ. ನಾನು ಸ್ವಲ್ಪ ಬೇಯಬೇಕು ಅನ್ನಿಸ್ತಾ ಇದೆ. ಸೂಪರ್ ಆಗಿದೆ ಗಾಯ್ಸ್, ಟೇಸ್ಟ್ ಎಲ್ಲ ಸೂಪರ್ ಆಗೈತೆ. ಉಪ್ಪು ಮತ್ತು ಖಾರ ಎಲ್ಲ ಕರೆಕ್ಟಾಗೈತೆ.
ಒಂದು 2 ನಿಮಿಷ ಬಿಟ್ಬಿಟ್ಟು ಬಾರಿಸಿದೆ. ನಾನು ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ನಾನು ಮಾಡಿದ್ದೀನಿ ಅಂತ ಬಿಲ್ಡಪ್ ತೊಗೊತಿಲ್ಲ. ಸೀರಿಯಸ್ ಆಗಿ ಚೆನ್ನಾಗೈತೆ. ಎಲ್ಲರಿಗೂ ಒಂದೊಂದು ಪೀಸ್ ಪಾರ್ಸಲ್ ಹೋಗ್ಬಿಡ್ತೀನಿ, ಅವಾಗ ನಂಬ್ತೀರಾ. ಗೈಸ್ ಕೊತ್ತಂಬರಿ ಸೊಪ್ಪೆ ಹಾಕಿಲ್ಲ, ಆಫ್ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಆನ್ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಮೇಲೆ ಯಾವ ಥರ ಕಾಣಿಸ್ತಿತ್ತು ತೋರಿಸ್ತೀನಿ ಬರ್ರಿ. ಗೈಸ್ ನಮ್ಮ ಚಿಕನ್ ರೆಡಿ ಆಗೈತೆ. ಡಿಂಕ ಏನಂದರೆ ಸ್ವಲ್ಪ ಫುಲ್ ಡ್ರೈ ಆಗಿಬಿಡೈತೆ, ಬಟ್ ಟೇಸ್ಟ್ ಎಲ್ಲ ಸಖತ್ತಾಗೈತೆ. ಹಾಕ್ಬೋದು ತಿನ್ನೋಣ ಬರ್ರಿ. ಗೈಸ್ ನಾನೇನಾದರೂ ಚಿಕನ್ ಮಾಡ್ತಾ ಇರಲಿಲ್ಲ ಅಂದರೆ ಬೇರೆ ಆಪ್ಷನ್ ಚಪಾತಿ ಜೊತೆ ತಿನ್ನೋಕ್ಕೆ ತುಪ್ಪ, ಉಪ್ಪಿನಕಾಯಿ, ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಉಪ್ಪಿನಕಾಯಿ, ಚಟ್ನಿ ಪುಡಿ ಇತ್ತು, ಮೊಸರು ತೊಗೊಂಬಂದ್ಬಿಟ್ಟು ತಿನ್ಬೋದಾಗಿತ್ತು. 2 ಆಪ್ಷನ್ ಇತ್ತು ನನ್ನ ಹತ್ರ ಚಿಕನ್ ಮಾಡಿಲ್ಲ ಅಂದರೆ. ಗೈಸ್ ಹಾಕ್ಕೊಂಡಿದ್ದೀನಿ 3 ಚಪಾತಿ ಮತ್ತು ಚಿಕನ್ ಹಾಕ್ಕೊಂಡಿದ್ದೀನಿ. ನೋಡೋಣ ಬರ್ರಿ ಏನಾಗುತ್ತೆ ಅಂತ. ಗೈಸ್ ಕ್ರೇಜಿಯಾಗಿ ಐತೆ, ನೀವು ಒಂದ್ಸಲ ಟ್ರೈ ಮಾಡಿರಿ, ಮಸ್ತಾಗಿ ಐತೆ ಗೈಸ್. ಏನಂದರೆ ಸ್ವಲ್ಪ ಖಾರ ಜಾಸ್ತಿ ಆಗೈತೆ. 6 ಮೆಣಸಿನ್ಕಾಯಿ ಬೇರೆ ಹಾಕಿದ್ನಲ್ಲ, ಅರ್ಧ ಕೆಜಿಗೆ 6 ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟಿದ್ದೆ. ಬಾಯಲ್ಲಿ ನೀರು ಬರ್ತೈತೆ, ಹೊಟ್ಟೆ ಬರ ಎಸಿತೈತೆ. ನಾನು ಮಾಡಿರೋ ಅಡುಗೆ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಕ್ಕಂದರೆ ನೀವು ಮಾಡೋ ಲೈಕು ಸಬ್ಸ್ಕ್ರೈಬಿಂದ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕೂ. ಮತ್ತು ಮೀಟ್ ಆ್ಯಂಡ್ ರಘು ಯಾರದು ಮರ್ತೋಗ್ಬಿಡ್ತೀರ ಈ ಥರ ಚಿಕನ್ ತಿಂದರೆ ನೀವು. ಸುಮ್ಮನೆ ಹೇಳಿದೆ ಕಾಮಿಡಿಗೆ, ಬಟ್ ಸಗದಾಗಿ ಬಂದೈತೆ. ಒಂದ್ಸಲ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಊಟ ಮಾಡಬೇಕು, ನೀವು ಊಟ ಮಾಡಿ ಮಲ್ಕೊಳ್ಳಿ. ಗುಡ್ ನೈಟ್, ಬಾಯ್ ಬಾಯ್.